ರಾಜಕಾರಣ ನಿಂತಲ್ಲಿ ನೀರಲ್ಲ, ಹರಿಯುವ ಗಂಗೆ. ರಾಜಕೀಯ ಧ್ರುವೀಕರಣ ನಡೀತಾ ಇದೆ. ರಾಜಕೀಯ ಧ್ರುವೀಕರಣ ಆಗ್ತಾ ಇಲ್ವ ಈಗ? ಇಡೀ ಇಂಡಿಯಾದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ. ಏನು ಅದೇನು ವ್ಯಾರೇನು ಎಕ್ಸೆಪ್ಷನ್ ಅಲ್ಲ ಅದರಲ್ಲಿ. ಹೌದು, ಯಾಕೆ ಅಂತಂದರೆ ಇವತ್ತು ಯದುವೀರರು ಯದುವಂಶದ ಅರಸರ ಕುಡಿ ಋಣ ಇದೆ ನಮ್ಮದೆಲ್ಲ. ಅದು ತೀರಿಸಲೇಬೇಕದನ್ನು. ಒಂದು ವೋಟನ್ನು ಯದುವೀರರಿಗೆ ಹಾಕೋದ್ರ ಮೂಲಕ ಮೈಸೂರು ಮತ್ತು ಕೊಡಗಿನ ಮತದಾರರು ಮಹಾರಾಜರು ನಮಗೆ ಕೊಟ್ಟಿರ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದೀವಿ. ಆ ಮೂಲಕ ಅವ್ರಿಗೆ ಒಂದು ವೋಟ್ ಮಾಡೋದ್ರ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥ ಋಣವನ್ನು ತೀರಿಸೋಣ. ಯಾವುದು? ಅದೇ ಬ್ರ್ಯಾಂಡ್ ಅಷ್ಟೇ. ಅದು ಬ್ರ್ಯಾಂಡ್ ಮಾಡೋರು. ಹೌದು, ಈಗಲೂ ಒಂದು ಸರಿ ತೀರ್ಸೋಣ. ಏನಂತೆ? ಗಾಯತ್ರಿ ದೇವಿಯರು ಗಾಯತ್ರಿ ದೇವಿಯರು ಮಹಾರಾಜರ ಮೊದಲ ಮಗಳು ಗಾಯತ್ರಿ, ಅಪಾರವಾಗಿ ಪ್ರೀತಿ ಪಡ್ತಾ ಇದ್ದಂಥ ಮಗಳು. ಅವರ ಮಗನೇ ಈಗಿನ ವೇದಿವಿ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರಿ. ಹೌದು, ನಿಜ. ಈಗ ನೀವು ಯದುವೀರನ ಬೆಂಬಲ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಅರೆ ರಾಮ್ನೆ, ನನಗೆ ಅರ್ಥ ಆಗಲ್ಲಪ್ಪ. ಹೌದು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅನುಭಾವಿಕ ಪ್ರಭಾವಿ ದಲಿತ ನಾಯಕ ಅಲ್ಲ, ಅವ್ರ ಜನರಲ್ಲಿ ಎಲ್ಲರ ನಾಯಕ. ಅವರು ನಮಗೂ ನಾಯಕನೇ. ಅವ್ರು ಒಂದು ವೇಳೆ ಯಾಕಾಗಬಾರ್ದು? ಅದು ಬೇರೆ ವಿಚಾರ. ಈಗಿನ ಪರಿಸ್ಥಿತಿ ಹೇಳ್ರಿ. ಕೇಳ್ರಿ ಸ್ವಾಮಿ. ಅಲ್ಲ, ಮೋದಿ ಪ್ರಧಾನಿ ಆಗೋದನ್ನ ನಾನು ನೀವು ತಪ್ಸಕ್ಕಾಗುತ್ತಾ? ಅರೆ ಹೌದ್ರಿ, ನಿಲುವೇ ಅದು. ನಾನು ನೀನು ತಪ್ಸಕ್ಕಾಗುತ್ತೇನಪ್ಪ ಮೋದಿ ಪ್ರಧಾನಿ ಆಗೋದನ್ನ? ಅಥವಾ ಈಗ ಇಂಡಿಯಾದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ, ಅದೆಷ್ಟು ಬರ್ತದೋ ಗೊತ್ತಿಲ್ಲ. ಅವ್ರನ್ನ ಪ್ರಧಾನಿ ಅಂತಂದ್ರೆ ಹೆಂಗಾಯ್ತದೆ? ಅದು ಯಾವನ ಹುಚ್ಚ ಇವನು ಅಂತಾರೆ ನಮ್ಮ. ನಾನು ದ್ವಂದ್ವಲ್ಲ ಮೊದಲನೇ ಹೇಳಿದ್ದೀನಿ. ಬಿಜೆಪಿಗೆ ವಿರುದ್ಧ ಮಾತಾಡಬಾರ್ದು ಅಂತೆಲ್ಲೂ ಇಲ್ಲ. ಬಿಜೆಪಿ ಏನಾದರೂ ಕೆಟ್ಟ ನಡವಳಿಕೆ ಮಾಡಿದ್ರೆ, ಬಿಜೆಪಿ ನಾಯಕರು ಯಾರಾದರೂ ಕೂಡ ಸಂವಿಧಾನ ವಿರೋಧವಾಗಿ, ಎಸ್, ಇಟ್ಸ್ ಮೈ ಡ್ಯೂಟಿ ಆಸ್ ಎ ಮೆಂಬರ್ ಆಫ್ ದಿ ಬಿಜೆಪಿ ಟು ಕಂಡೆಮ್ ಇಟ್. ಇದು ಅದೇ ಈಗ ಈಗ ಮೊನ್ನೆ ರಾತ್ರಿ ನನಗೆ ಟೈಮ್ಸ್ ಆಫ್ ಇಂಡಿಯಾದ ಡೆಲ್ಲಿಯಿಂದ ಫೋನ್ ಮಾಡಿದ್ರು. ನೀವು ಕುಮಾರಸ್ವಾಮಿನ ಏಕವಚನದಲ್ಲೆಲ್ಲ ಮಾತಾಡಿದ್ರೆ ಹೇಗೆ ಅಂತ. ಹೌದು, ಮಾತಾಡಿದ್ದೀನಿ. ಬಟ್ ಇಲ್ಲಿ ಅವ್ರು ಹೇಳಿದ್ರು, ನಿಮ್ಗೆ ಎಷ್ಟು ವರ್ಷಪ್ಪ ಅಂತ ಇಂಟರ್ವ್ಯೂ ಮಾಡೋರಿಗೆ. ಸೊ ಐ ಆಮ್ 42 ಅಂದರು. ನೀವು 42 ಬ್ಯಾಕ್ ಹೋಗ್ಬೇಕು, ಸ್ವಲ್ಪ ಬ್ಯಾಕ್ ಹೋಗಬೇಕು. ಫಸ್ಟ್ ಎಲೆಕ್ಷನ್ ಟು ಡೆಮೋಕ್ರೆಟಿಕ್ ಇಂಡಿಯಾ, ಕೃಷ್ಣ ಮೆನನ್ ಎದುರಿಗೆ ನೆಹರು ಒಂದು ವೀಕ್ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ಸಿಂದ. ದೊಡ್ಡ ಗಲಾಟೆ ಆಗುತ್ತೆ. ಆಮೇಲೆ ಗೆಲ್ತಾರೆ ಕೃಷ್ಣ ಮೆನನ್. ಸರ್ಕಾರ ರಚನೆ ಆದಾಗ ಕೃಷ್ಣ ಮೆನನ್ಗೆ ಕಾಂಗ್ರೆಸ್ ಗೌರ್ಮೆಂಟ್ಲಿ ಮಂತ್ರಿ ಮಾಡ್ತಾರೆ ಫಾರಿನ್ ಅಫೇರ್ಸ್. ಕೇಳ್ತಾರೆ, ಹೌದು ನನಗೆ ಕೃಷ್ಣ ಮೆನನ್ ಅಂತ ಅವರು ಈ ಲೋಕಸಭೆಗೆ ಬರಬೇಕು, ಅವರ ವಿದ್ಯೆ, ಅವರ ಬುದ್ಧಿ, ಅವರ ಅನುಭವ ಈ ದೇಶಕ್ಕೆ ಬೇಕು ಅಂತಾರೆ. ಆ ಸ್ಪಿರಿಟಲ್ಲಿ ನಾವು ಹೋಗ್ತಾ ಇಲ್ಲ ಇವತ್ತು. ಸುಮ್ಮನೆ ಎಲ್ಲದಕ್ಕೂ ನೀನು ಪಾರ್ಟಿ. ಎಸ್, ಪಾರ್ಟಿ ಸ್ಪಿರಿಟ್ ಎಲ್ಲಿ ಗೆಲ್ಸೋದ್ರಲ್ಲಿರಬೇಕು. ಅದನ್ನು ಬಿಟ್ಟು ಪ್ರತಿಯೊಂದರಲ್ಲೂ ನೀವು ಪಾರ್ಟಿ ಸ್ಪಿರಿಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ದಿ ಸ್ಪಿರಿಟ್ ಆಫ್ ದ ಡೆಮೋಕ್ರಸಿ, ಯು ಆರ್ ಲೂಸಿಂಗ್ ಇಟ್. ಇದ್ರ ಬಗ್ಗೆನೇ ದೊಡ್ಡ ಚರ್ಚೆಗಳು ಪ್ರಾರಂಭ ಆಗಬೇಕು ದೇಶದಲ್ಲಿ ಇವತ್ತು. ಯಾವುದು ಹಳೆಯದನ್ನೇ ಮಾತಾಡ್ತಾ ಹೋಗ್ತಾ ಇದ್ವಿ. ಸಂದರ್ಭ ಅಲ್ಲ, ಪರಿಸ್ಥಿತಿ. ಯಾವುದೋ ಒಂದು ಪರಿಸ್ಥಿತಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತಾನೆ ಯಾವುದೇ ಪಾರ್ಟಿಯನ್ನು. ನನ್ನ ಪಾರ್ಟಿಯನ್ನು ನಾನು ಮುಚ್ಕೊಳ್ಳೋಕೆ ಹೋಗಬಾರ್ದು. ಯು ಮಸ್ಟ್ ಟೆಲ್ ದ ಟ್ರೂತ್. ನನ್ನದೇ ಪಾರ್ಟಿ ಏನಾದರೂ ತಪ್ಪಾಗಿದ್ರೆ ಅದು ನಾನು ಸತ್ಯ ಹೇಳಬೇಕು. ಆ ಸ್ಪಿರಿಟ್ಟು ಇವತ್ತು ಡೆಮಾಕ್ರಸಿನ ಕಾಪಾಡೋದು.
ಸಿದ್ದರಾಮಯ್ಯ ಅವರು ಈಗ ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಆಗುತ್ತಾ ಅಂತ ಮಾಡಲಿ 370 ಬಂದರೆ ಅಂತೀರಾ ಈಗ ಇಂಡಿಯಾ ನೀವು ಯಾವ ಪಕ್ಷದಲ್ಲಿ ಇದ್ದೀರಿ ಅನ್ನೋದನ್ನ ಸ್ಪಷ್ಟಪಡಿಸಿ ಸರ್. ಯಾರು ನೀವು ನಾನು BJP MLC ಅಲ್ಲ ಸರ್, ನೀವು ಒಂದ್ಸರಿ ರಾಮನೇ ಕತೆ ಅಲ್ಲ. ಸಾಹಿತ್ಯ ಕ್ಷೇತ್ರದಿಂದ MLC ಆಗಿದ್ರಿ, ಹೌದು. ಬಿಜೆಪಿ ಸಾಹಿತ್ಯ ಕ್ಷೇತ್ರದಿಂದನೇ ಆಗಿರೋದಪ್ಪ. ಬಿಜೆಪಿ MLC ಯಾರಾದ್ರೂ ಅಪ್ಪ ಅಮ್ಮ ಬೇಕಲ್ಲ ಅದಕ್ಕೊಂದು. ಅಲ್ಲ ಸರ್, ನೀವು ಬಿಜೆಪಿ ಸ್ವಾಮಿ ಸುಮ್ನೆ ಯಾಕೆ ಹಿಂದೆ ಮುಂದೆ ಕಾರ ಆಡಿಸ್ತೀರ ಕೂತ್ಕೊಂಡು. ಸರ್ ಯಾವ ಓಕೆ, ಥ್ಯಾಂಕ್ ಯು ಸರ್. ಅಲ್ಲ ಸರ್, ನೀವು ಸ್ವಾಮಿ. ನಮ್ಮ ಶಿಕ್ಷಣ ಇಲಾಖೆ ಬರೀರಿದ್ದೀರಿ. ಇರ್ಲಿ ಸರ್. ಸರ್, ಈಗ ನೀವು ಒಂದು ಸ್ಪಷ್ಟಪಡಿಸ್ತಾರೆ, ಯಾಕಂದ್ರೆ ನಿಮ್ಮ ಹೇಳಿಕೆಗಳು ಬಹಳಷ್ಟು ಪರಿಣಾಮ ಬೀರುತ್ತೆ, ಹೌದು. ಜನರ ಮನಸ್ಸು ಮೇಲೂ ಪರಿಣಾಮ ಹೌದು. ಬೀರುತ್ತೆ. ನೀವು ಒಂದ್ಸರಿ ಹೇಳಿದ್ರಿ ನಾನು ಬಿಜೆಪಿ ಸೇರಿಲ್ಲ, ನಾನು ಸಾಹಿತ್ಯ ಅರೆ ಕ್ಷೇತ್ರದಲ್ಲಿ ರಾಮ, ಸೇರಿಲ್ಲ ಅಂದ್ರಿ. ಈಗ ಮತ್ತೆ ನಾನು ಬಿಜೆಪಿ BJP ಮೆಂಬರ್ ಅಲ್ಲದೆ ಇರ್ಬೋದು, ಬಟ್ ನಾನು BJP MLCನ ತಪ್ಪಿಸ್ಕೊಳಕ್ಕಾಗಲ್ಲ. ಟೆಕ್ನಿಕಲಿ ನಾನು ಏನೇನೇ ಬೇಕಾದ್ರೆ ಹೇಳ್ಕೋಬಹುದು. ಅಲ್ಲ, ಪರಿಸ್ಥಿತಿಗಳು ಅಂದ್ರೆ ಈಗ ವಿಧಾನಸಭಾ ಚುನಾವಣೆ ಪರಿಸ್ಥಿತಿ ಇತ್ತು, ಇವತ್ತು ಪರಿಸ್ಥಿತಿ ಇತ್ತು ಅಂತನಾ? ಗೊತ್ತಿಲ್ಲಪ್ಪ. ಅಲ್ಲ, ನೀವು ಹೇಳಿದ್ರಲ್ಲ ಸರ್, ನೀವೇ ವ್ಯಾಖ್ಯಾನ ಮಾಡಬೇಕು. ಅಲ್ಲ, ಪರಿಸ್ಥಿತಿ ಅಂತ ಹೇಳಿದ್ರೆ ನೀವೇ ವ್ಯಾಖ್ಯಾನ ಮಾಡಬೇಕು. ನೀವೇ ಬರೆಯೋರು ಓದೋರು ತಿಳಿಸೋರು. ನಾನು ಏನು ಹೇಳ್ಬೇಕು ಹೇಳಿದ್ದೀನಿ. ಐ ಹ್ಯಾವ್ ಕ್ಲಿಯರ್ಡ್ ಮೈ ಸ್ಟ್ಯಾಂಡ್. ನಥಿಂಗ್ ಡಿಫರೆನ್ಸ್ ಅದರಲ್ಲಿ ಕಟ್ಟ. ಥ್ಯಾಂಕ್ ಯು. ರಾಜ್ಯದಲ್ಲಿ ಯಾವ ಪಕ್ಷ ಹೆಚ್ಚು ಮತ ಗಳಿಸಬೇಕು ಅಂತ ಸಿ ಹೇಳ್ತೀವಿ ಮಜ್ಜಿಗೆ ಕುಡ್ದಾಯ್ತಾ ಸರ್? ಅದು ಹೆಂಗೆ ಅಲ್ಲ, ಎಲ್ಲ ಬರೀ ಈ ಥರ ಕ್ವಶನ್ ಕೇಳಿದ್ರೆ ನಾನು ಏನು ಹೇಳಲ್ಲ. ಅಲ್ಲ ಸರ್, ಯಾಕೆಂದ್ರೆ ನಿಮ್ದು ಮೈಸೂರು ಒಂದು ಜಿಲ್ಲೆ ಸರ್ ನೀವು. ಅಲ್ಲ 8 ಜನ ಗೆಲ್ತಾರೆ ಅಂತ ಮತದಾರನ ಕೇಳು. ನನಗೆ ಒಂದೇ ಓಟ್ ಇರೋದು. ನಾನೇನು ಮಾಡ್ಲಿಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.